ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಫೆಬ್ರವರಿ 19ರಂದು ಬಾಗಲಕೋಟೆಯ ಅಂಬಾಭವಾನಿ ಮಂದಿರದಿಂದ ಶೋಭಾಯಾತ್ರೆ ಕೈಗೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪಂಕ ಮಸೀದಿ ಮುಂದೆ ಹಾದು ಹೋಗುವ ವೇಳೆ ಉದ್ವಿಗ್ನತೆ ಉಂಟಾಗಿದೆ ಅಂತ ಆರೋಪ ಮಾಡಲಾಗಿದೆ. ಶೋಭಾಯಾತ್ರೆ ವೇಳೆ ಮಸೀದಿ ಒಳಗಿನಿಂದ ಕೆಲವರು ಕಲ್ಲು ಮತ್ತು ಚಪ್ಪಲಿ ಎಸೆದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆಯಲ್ಲಿ ಸುಮಾರು 100ರಿಂದ 200 ಜನರು ಭಾಗಿಯಾಗಿದ್ದಾರೆಂದು ಹಿಂದೂ ಹಿತ ರಕ್ಷಣಾ ಸಮಿತಿ ಆರೋಪಿಸಿದ್ದು, ಇದುವರೆಗೆ ಕೇವಲ 8 ಜನರನ್ನ ಬಂಧಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಮಸೀದಿ ಆಡಳಿತ ಮಂಡಳಿ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ ಹಿಂದೂ ಸಂಘಟನೆಗಳು ಜಿಲ್ಲಾಧಿಕಾರಿ ಸಂಗಪ್ಪ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಈ ಹಿನ್ನೆಲೆ ಹಿಂದೂ ಹಿತರಕ್ಷಣಾ ಸಮಿತಿಯ ವತಿಯಿಂದ ಬೃಹತ್ ಧರಣಿ ನಡೆಸಿ ಮಸೀದಿ ಆಡಳಿತ ಮಂಡಳಿಯ ವಿರುದ್ಧ 15 ದಿನದ ಒಳಗೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಗಡುವು ಕೊಡಲಾಗಿದೆ. ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ಕೊಡಲಾಗಿದೆ. ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ. ನಮ್ಮ ದೇಶದ ಎಲ್ಲ ಋಷಿಮುನಿಗಳನ್ನು, ಸಂತ ಮಹಂತರನ್ನು, ಸದ್ಗುರುಗಳನ್ನು ಸ್ಮರಿಸಿಕೊಂಡು ಈ ಒಂದು ನಮ್ಮ ಹಿಂದೂ ರಕ್ಷಣಾ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಸಹಿತ ನಮನಗಳನ್ನು ಸಮರ್ಪಿಸಿ, ಎಷ್ಟೊಂದು ಬಿಸಿಲಿನಲ್ಲಿಯೂ ಸಹಿತ ಎಲ್ಲದಕ್ಕೂ ಧಿಕ್ಕಾರ ಹಾಕಿ ನಮ್ಮ ಹಿಂದೂ ಸಮಾಜವನ್ನು ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಬಂದಿರತಕ್ಕಂಥ ಎಲ್ಲ ನಮ್ಮ ತಾಯಂದಿರಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ಸಹಿತ ಅನಂತ ಧನ್ಯವಾದಗಳನ್ನು ಹೇಳಿ, ಎಲ್ಲರಿಗೂ ಗೊತ್ತದ ಬಿಟ್ಟಿಡಿಯಕ್ಕೆ ನಾವು ಮುತ್ತಿಗೆ ಹಾಕಿ ಮೊನ್ನೆ ಒಂದು ಕನಿಷ್ಠ ಅಂದ್ರು 10 ಈ ಸ್ಪೆಷಲ್ ಪ್ಲಾಟ್ಗಳು ಬೇಕಂತೇಳಿ ಅದೇ ಮಸೀದಿಯಿಂದ ಮನವಿ ಹೋಗೈತಿ. ಈಗೇನು ಮಸೀದಿ ಐತ್ಲಾ ಅದೇ ಮಸೀದಿಯಿಂದ ಮನವಿ ಹೋಗೈತಿ. ನಾವು ಮಾಹಿತಿ ಹಕ್ಕಿನಲ್ಲಿ ತೆಗೆದು ನೋಡಿದಾಗ ಅದೇ ಮಸೀದಿಯಿಂದ ಮನವಿ ಹೋಗೈತಿ. ಸೆಕ್ಟರ್ ನಂಬರ್ 16, ಸೆಕ್ಟರ್ ನಂಬರ್ 18, ಸೆಕ್ಟರ್ ನಂಬರ್ 50, ಸೆಕ್ಟರ್ ನಂಬರ್ 56, ಸೆಕ್ಟರ್ ನಂಬರ್ 64, ಸೆಕ್ಟರ್ ನಂಬರ್ 65, ಸೆಕ್ಟರ್ ನಂಬರ್ 100, ಸೆಕ್ಟರ್ ನಂಬರ್ 108 ಇಷ್ಟೆಲ್ಲ ಸೆಕ್ಟರ್ಗಳಿಗೂ 10 ಎ ಪ್ಲಾಟ್ಗಳನ್ನು ಕೊಡಬೇಕಂತೇಳಿ ಅದೇ ಮಸೀದಿಯ ಕೆಲವು ಪ್ರಮುಖರು ಬಿಟ್ಟಿಡಿಯೇ ಒಂದಿಷ್ಟು ನಮ್ಮ ನೆರೆ ಸಂತ್ರಸ್ತರ ಕಾಲಾನ್ ಚಪ್ಪಲಿ ಹರಿದಾಡಿದ್ರು ಒಂದು ಪ್ಲಾಟ್ ಹಕ್ಕುಪತ್ರ ಕೊಡಕ್ಕೆ ಲೆಕ್ಕ ಹಾಕ್ತಾರೆ. ಇಂಥವ್ರದ ಆನ್ ದಿ ಸ್ಪಾಟ್ ತಗೊಂಡು ಟರಾವ್ ಮಾಡ್ತಾರೆ. ಅದಕ್ಕೆ ಈ ಹೋರಾಟವನ್ನ ಮೊನ್ನೆ ಪವರ್ ಶೆಟ್ಟರ್ ಹೇಳಿದಾರ. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ಸಹಿತ ಇದು ಉಗ್ರವಾದ ಹೋರಾಟ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಹಿಂದೂ ಹಿತರಕ್ಷಣಾ ಸಮಿತಿಯ ಒಂದು ದಿವ್ಯ ಸಾನ್ನಿಧ್ಯವನ್ನ ಹೊಂದಿರತಕ್ಕಂಥ ಪರಮ ಪೂಜ್ಯರು ಈ ಹೋರಾಟವನ್ನು ಉದ್ದೇಶಿಸಿ ನಮ್ಮೆಲ್ಲರಿಗೂ ಒಂದು ಶಕ್ತಿಭರಿತವಾಗಿ ಆಶೀರ್ವಾದವನ್ನ ಸಂದೇಶವನ್ನ ದಯಪಾಲಿಸಬೇಕಂತೇಳಿ ಅವರಲ್ಲಿ ವಿನಂತಿ. ಚಪ್ಪಲ್ಲೇ ಹೊಡೆದ ಅಂಥವ್ರನ್ನ ಪಾಕಿಸ್ತಾನ ಕಳಿಸುವಂತ ಕೆಲಸ ಮಾಡ್ರಿ. ನಮ್ಮನೆ ಯಾಕೆ ಇಟ್ಕೋತೀರಿ? ನಮ್ಮ ಅನ್ನ ತಿಂದು ನಮ್ಮದೇ ನೀರು ಕುಡಿದು ನಮ್ಮವ್ರನ್ನ ಕಲ್ಲು ಒಗಿತೀವಿ ಅಂದ್ರೆ ನಿಮಗೆ ನಾಚಿಕೆ ಬರೋದಲ್ಲ. ಈ ಸರ್ಕಾರದವರು ಇಂಥವ್ರನ್ನ ಉದ್ದಾಟತನ ಮಾಡಕ್ ಬಿಡ್ತಾರಂತಂದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಇಲ್ಲ. ನಮ್ಮವರು ನಮ್ಮ ಕಾಕ, ನಮ್ಮ ಮಾವ ಸಿದ್ದರಾಮಯ್ಯ, ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪ ಅಂತ ಓಟ್ ಹಾಕಿದ ಪರಿಣಾಮ ಇವತ್ತು ನಮ್ಮ ಹಿಂದೂ ಸಮಾಜ ಇದು ನಮ್ಮ ಅನುಮುಖ ಆಗ್ತದೆ. ಅದಕ್ಕೆ ದಯಮಾಡಿ ಬಂಧುಗಳೇ ಭಾಳ ಜನ ಮಾತನಾಡೋದು ಸದಾ ಕಾಲ ನಾವು ಹೋರಾಟಕ್ಕೆ ಸಿದ್ಧ ಆಗುವಂಥದ್ದು ಬಂತಂದ್ರೆ ಅದಕ್ಕೆ ತಯಾರಾದ ಹಿಂದೂ ಸಮಾಜ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಅಲ್ಲೊಬ್ಬ ಇಲ್ಲೊಬ್ಬ ಬಂದು ಇಷ್ಟು ಜನ ಕೂಡಿದೀವಿ ನಾವು. ಹಂಗ ನಾವು ಕೂಡ್ಬೇಕನ್ನುವಂಥದ್ದು ಆತಂದ್ರೆ 10,000 20,000 ಜನಸಂಖ್ಯೆನ ಕೂಡ್ತೀವಿ. ಹೆಂಗೆ ಕಂಟ್ರೋಲ್ ಮಾಡ್ತೀರಿ ನೀವು? ಏನೋ ಲಾಠಿ ಪ್ರಯೋಗ, ಬಾಂಬ್ ಎಸೆತ ಪ್ರಯೋಗ ಎಲ್ಲ ನೀನು ವಿಡಿಯೋದ ಸೋಷಿಯಲ್ ಮೀಡಿಯಾದಾಗ ಬಿಡಾಕತ್ತಿದ್ರಲ್ಲ, ಯಾರಿಗೆ ಧಮಕಿ ತೋರಿಸ್ತೀರಿ ನೀವು? ಯಾರು ಅನ್ಸ್ತಾರೆ ಇಲ್ಲಿ? ಯಾರು ಅನ್ಸಂಗಲ್ಲ. SP ಅವರ ನಿಮಗೆ ಏನಾದರೂ ಸ್ವಾಭಿಮಾನ ಇತ್ತಂದ್ರ ಪಂಕಾಮಸ್ತಿ ಮೊದಲು ನಿಮಗೆ ತೆರಿಗೆ ಹೊಡೆದ್ರ ಕಲ್ತು ಒಂದು ನಿಮಗೇನಾರ ತಾಕತ್ತಿತ್ತಂದ್ರ 10 ಜನರನ್ನು ತಗೊಂಡು ಪಂಕಾಮಸ್ತಿ ಒಳಗೆ ಹೋಗಿ ಅವ್ರು ಹೊಡಿಬೇಕಾಗಿತ್ತು. ನಿಮ್ಮ ಹತ್ರ ತಾಕತ್ತಿಲ್ಲ. ಒಳ್ಳೊಳ್ಳೆ ನಮ್ಮೆಲ್ಲ ಬರುದು ನೀವೆಲ್ಲ ಹಿಂದೂ ಕಾರ್ಯಕರ್ತರನ್ನ ಹತ್ತಿಕ್ಕೋದು, ಕೇಸರಿ ಶಾಲಾ ಕೊಂದರನ್ನ ಸೈಡಿಗೆ ಸರ್ಸೋದು, ಇದೆಲ್ಲ ಬಂದ್ ಮಾಡಿದ್ರೆ ನಡೆಯಂಗಿಲ್ಲ. ನಮಗೂ ಹಿರಿಯರದಾರ, ಗುರುಗಳದಾರ, ಹೇಳ್ಯಾರ ನಮಗೂ ಸಮಾಧಾನದಿಂದ ಇರ್ರಪ್ಪ ಅಂತೇಳಿ. ಅದಕ್ಕೆ ನಮ್ಮ ಹುಡುಗರೆಲ್ಲ ಸಮಾಧಾನದಿಂದ ಇದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ, ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ವಿನಂತಿ ಮಾಡ್ಕೋತಾ ಇದ್ದೀನಿ, ನಿಮ್ಮ ನಾಚಿಕೆ ಬರಬೇಕು.
ಪುಣ್ಯಾತ್ಮ ನಿನ್ನ ಕೈಲಿ ಏನು ಕಿಶಕ್ಕಾಗಲ್ಲ ಮತ್ತಿಬ್ರು ಬಂದಾರ. ಈಗಾರ ಅವರು ಇರ್ಲಿ ನಿಮಗ, ಈಗಾರ ಅವರು ಇರ್ಲಿ. ಏನ್ ಕೇಸ್ ಮಾಡ್ಬೇಕು, ಏನ್ ಹಿಡಿಬೇಕು, ಏನ್ FIR ಮಾಡ್ಬೇಕು ಮಾಡಿ ನಿನ್ನ ಗಂಡಸ್ತನ ತೋರಿಸ್ರಿ ಪೊಲೀಸರು. ನೀವೆಲ್ಲ ಏನ್ 10 ಗಾಡಿ ನಿಂದಿರ್ಸ್ತೀರಿ? ಯಾರು ರೌಡಿಸಂ ಮಾಡಕ್ ಬಂದೀವಿ ನಾವಿಲ್ಲಿ? ಸುತ್ತಮುತ್ತ 10 ಗಾಡಿ ನಿಂದಿರ್ಸ್ತೀರಿ, ಪೊಲೀಸ್ ಕವಾಯತ್ ಮಾಡಿಸ್ತೀರಿ. ನಮಗೂ ಸಂಘದಾಗ ಕವಾಯತ್ ಮಾಡಿಸ್ತಾರ. ನಿಮ್ಮ ಕವಾಯತ್ ಅಲ್ಲ, ನೀವು ಪಗಾರ ತಗೊಂಡು ಕವಾಯತ್ ಮಾಡ್ತೀರಿ, ನಾವು ಪಗಾರ ತಗೊಳ್ಳಾರ್ದ ಕವಾಯತ್ ಮಾಡ್ತೀವಿ. ಇವತ್ತು ಈ ವೇದಿಕೆ ಮುಖಾಂತರ ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ನಿಮಗೆ. ಪೊಲೀಸರು ನೀವು ನಿಮ್ ಜಾಗ ಎಲ್ಲೈತೆ ಅಲ್ಲಿ ಹೋಗ್ಬಿಡ್ರಿ. ಬಾಗಲಕೋಟೆಗೆ ಎಷ್ಟು ಮಂದಿ ನೇಮಕ ಮಾಡ್ಯಾರ ಅಷ್ಟು ಮಂದಿನ ಬಿಡ್ರಿ, ನಾವು ಅವಾಗ ತೋರಿಸ್ತೀವಿ. ಪಗಾರ ತಿನ್ನೋದು ಯಾರ್ದು, ಊಟ ಮಾಡೋದು ಯಾರ್ದು, ಟ್ಯಾಕ್ಸ್ ಕಟ್ಟೋರು ನಾವು. ಇಲ್ಲಿ ಬಂದು ಕುಂತ ನಮ್ಮ ಮಂಗಲ್ ಬಂದ್ ಕೊಡ್ರಿ, ನಮ್ಮ ಗುಡಿ ಒಳಗೆ ಮಕ್ಕಳಕ್ಕೆ ವ್ಯವಸ್ಥೆ ಮಾಡಿ ಕೊಡ್ರಿ ಅಂತ ನಮಗ್ ಕೇಳ್ತೀರಿ. ಮಾಡುದು ಮಾತ್ರ ಹಲ್ಕ ಕೆಲಸ. ಇದನ್ನೆಲ್ಲ ಬಂದ್ ಮಾಡ್ಬೇಕು. ಇದು ಸಾಂಕೇತಿಕ ಅಂತ ತಿಳ್ಕೊರಿ. ನೀವೆಲ್ಲಾದ್ರೂ ಬ್ಯಾರಿಕೇಡ್ ಹಾಕ್ದಲ್ಲಿ ನಮ್ಮ ಹುಡುಗನ ತಡೆದಿದ್ದೆ ಕರೆ ಆದ್ರ ಎಲ್ಲಿ 10 ಜನರನ್ನು ತಡಿತೀರಿ ಅಲ್ಲೇ ಪ್ರತಿಭಟನೆ ಮಾಡ್ತೀವಿ ನಾವು. ಇನ್ನು ಮುಂದೆ ಇದೇ ಜಾಗ ಅಂತ ನಿಮಗೆ ಹೇಳಂಗ ಇಲ್ಲ. ನಾವು ನಿಮಗೆ ಮಾನ್ಯ ಹೇಳಿವಿ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿವಿ. ನಮಗೆ ಸೆಕ್ಯೂರಿಟಿ ಮಾಡಕತ್ತೀರಿ ನೀವು. ಹೇಳಾರ್ದ ಬೇಕಾದಲ್ಲಿ ಮಾಡ್ತೀವಿ ನಾವು ಇನ್ನು ಮುಂದೆ. ನೀವು ಇದನ್ನ ಗಮನದಲ್ಲಿ ಇಟ್ಕೋಬೇಕು, ಮಾತಿಗೆ ತಪ್ಪಬಾರ್ದು. ಮುಂದಿನ ದಿನಮಾನದಾಗ ನಾವು ಇನ್ನೂ ಕಾರ್ಯಕ್ರಮಗಳು ಅದಾವ ಅಂತೇಳಿ ನಮ್ಮ ಹಿರಿಯರು ಹೇಳಿದಾರ. ಆದ್ರ ವೇದಿಕೆ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀವಿ, ನೀವೇನು ಮುಂಜಾನೆ ಅನೌನ್ಸ್ ಮಾಡಕತ್ತಿದ್ರಲ್ಲ, 26ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಕಠಿಣ ಕ್ರಮ ಕೈಗೊಳ್ಳುವುದು, ನೋಟಿಸ್ ಕೊಡಲಾಗುವುದು. ಬೇಕಾದಷ್ಟು ಕೊಡ್ಬೋದು ನೋಟಿಸ್, ಬೇಕಾದಷ್ಟು ನೋಟಿಸ್ ಕೊಡ್ಬೋದು. ಮತ್ತು ನಮ್ಮ ಕಡೆನೂ ಅಷ್ಟು ಕಾರ್ಯಕರ್ತರು ವಕೀಲರಾದ, ಏನ್ ತಲೆ ಕೆಡಿಸ್ಕೋಬೇಡ್ರಿ ನೀವು. ಈ ವೇದಿಕೆ ಮುಖಾಂತರ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ. ಇನ್ನೂ ಬಹಳ ಜನ ಮಾತಾಡೋರಿದ್ದಾರೆ. ಮಾತಾಡ್ಬೇಕಾದ್ರೆ ಇಂಥ ವಿಷಯದೊಳಗೆ ಸಾಕಷ್ಟು ವಿಷಯಗಳಿರ್ತಾವ. ಆದ್ರೆ ನೀವು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನಮಗೂ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ನೀವು ಯಾರನ್ನು ಕಾಪಾಡಬೇಕು, ಯಾರಿಗೆ ಬುದ್ಧಿ ಹೇಳಬೇಕು, ಆ ಬುದ್ಧಿ ಹೇಳೋ ಕೆಲಸ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ. ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ಬಾಗಲಕೋಟೆಯಲ್ಲಿ ಹಿಂದೂಗಳ ಸಂರಕ್ಷಣೆಗಾಗಿ ಹಿಂದೂಗಳ ಧ್ವನಿಯನ್ನ ಮಲ್ಕೊಂಡಿದ್ದಂಥ ಸರ್ಕಾರಕ್ಕೆ ಮುಟ್ಟಿಸುವುದಕ್ಕಾಗಿ ನಡೆದಿರುವಂಥ ಈ ಸಭೆಗೆ ಬಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಸ್ವಾಮಿಗಳ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ, ಇಲ್ಲಿರುವಂಥ ಎಲ್ಲ ಸಮಾಜದ ಹಿರಿಯರೇ, ಯುವ ಮಿತ್ರರೇ ಹಾಗೂ ತಾಯಂದಿರೇ, ಇವತ್ತು ಶಿವಾಜಿ ಮಹಾರಾಜರಂತಂದ್ರ ನಮ್ಮ ಹಿಂದೂಗಳ ರಕ್ಷಕರು, ಹಿಂದೂ ಸಂಸ್ಥಾನವನ್ನು ಮಾಡಿದವರು, ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದವರು. ಇವತ್ತು ನನ್ನ ಹೆಸರು ಅರವಿಂದ್ ಅಂತ ಏನಾದರೂ ಇತ್ತಂದ್ರೆ, ನಮ್ಮ ನಾರಾಯಣ ಸಾಹೇಬ್ ಬಾಂಡ್ಗೆ ಅವ್ರ ಹೆಸರು ನಾರಾಯಣ ಸಾ ಅಂತಿತ್ತಂದ್ರೆ ಅದಕ್ಕೆ ಕಾರಣ ಶಿವಾಜಿ ಮಹಾರಾಜರು. ಇಲ್ಲಕ್ಕೆ ನನ್ನ ಹೆಸರು ಅರವಿಂದ್ ಖಾನ್ ಹಾಕಿತ್ತು, ಅವ್ರ ಹೆಸರು ನಾರಾಯಣ್ ಖಾನ್ ಹಾಕಿತ್ತು. ಇದು ಈ ದೇಶದಲ್ಲಿ ಅವಾಗಿನ ಕಾಲದಲ್ಲಿ ಆ ರೀತಿಯ ಪರಿಸ್ಥಿತಿ ಇದ್ದಾಗ ಒಂದು ಕೋಟೆ ಕಟ್ಟುವುದಂತಂದ್ರೆ ಎಷ್ಟು ತ್ರಾಸದ ಕೆಲಸ ಇರ್ಬೋದು ಶಿವಾಜಿ ಮಹಾರಾಜರದ್ದು ವಿಚಾರ ಮಾಡಿ. ಅಂಥ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರು ಆ ಮೊಘಲ್ ಸಾಮ್ರಾಜ್ಯವನ್ನು ಬಡಿದು ನಮ್ಮ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟುವಂಥ ಕೆಲಸ ಮಾಡಿದ್ರು. ಅದಕ್ಕೆ ಅವರಿಗೆ ಹಿಂದವಿ ಸಮಾಜದ ರಕ್ಷಕರು ಅಂತ ಹೇಳ್ತಾರೆ. ವಂದೇ ಬೋಲೋ ಭಾರತ್ ಮಾತಾ ಕಿ. ಹಿಂದೂ ಹಿತರಕ್ಷಣಾ ವೇದಿಕೆ ಬಾಗಲಕೋಟ್ ಇದರಲ್ಲಿ ಧರಣಿ ಸತ್ಯಾಗ್ರಹದಲ್ಲಿ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಸ್ವಾಮೀಜಿಯ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಹೋರಾಟ ಯಾಕಿಲ್ಲಿ ಬಂತು, ಈ ಹೋರಾಟ ಯಾಕಿಲ್ಲಿ ಬಂತು ಅನ್ನೋ ಬಗ್ಗೆ ಮತ್ತು ಇದಕ್ಕೆ ಜಿಲ್ಲಾಡಳಿತ ನಮಗೆ ಎಷ್ಟು ಅನುಕೂಲ ಮಾಡಿತು ಅನ್ನೋ ಬಗ್ಗೆ ಒಂದೆರಡು ಮಾತುಗಳಲ್ಲಿ ತಮ್ಮ ಮುಂದೆ ಹೇಳಲು ಇಚ್ಛಿಸ್ಪಡ್ತೇನೆ. ಒಂದು ಪಂಕಾ ಮಸೀದಿಯಿಂದ 1956ರಿಂದ ಯಾವ್ಯಾವ ರೀತಿ ಅನಾಹುತಗಳು ಆಗ್ತಾ ಇವೆ ಅಂತಂದೇಳಿ ನಮ್ಮ ಅಶೋಕನ ಲಿಂಬಾವಳಿಯವರು ತಮ್ಮ ಕಣ್ಮುಂದೆ ಇಟ್ಟಿದ್ದಾರೆ. ಅದೇ ರೀತಿ ನಮ್ಮ ಉಲ್ಲಾಸ್ ಜಿಯವರು ಎಲ್ಲೆಲ್ಲಿ ಮಸೀದಿಗಳು ಇದಾವ, ಎಲ್ಲೆಲ್ಲಿ ಏನೇನು ಘಟನೆ ಆಗ್ಯಾವು ಅನ್ನೋದನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ. ಆದ್ರೆ ಒಂದು ಮಸೀದಿಯಿಂದ ಇಷ್ಟ ಆಯ್ತು, ನೀವು ಅಲ್ಲಿ ಹೋರಾಟ ಮಾಡಬೇಡ್ರಿ, ನವನಗರದಲ್ಲಿ ಹೋರಾಟ ಮಾಡ್ರಿ. ನವನಗರದಲ್ಲಿ ಅನಧಿಕೃತವಾಗಿ ಈಗಾಗಲೇ 10 ಮಸೀದಿಯನ್ನು ಕೊಟ್ಟಿವಿ,
ಅವನು ತಡೀರಿ ಅಂತೇಳಿ ಜಿಲ್ಲಾಡಳಿತ ನಮ್ಗೆ ಇಲ್ಲಿ ಕಳಿಸೈತಿ. ಜಿಲ್ಲಾಡಳಿತ ಮಾಡಿದ್ದು ನಮ್ಗೆ ಅನುಕೂಲ. ಯಾಕಂದ್ರೆ ಈಗಾಗಲೇ ನಾವು BTDದವ್ರಿಗೂ ಮನೆ ಕೊಟ್ಟಿದ್ದೀವಿ. ಸುಮಾರು 50ನೇ ಸೆಕ್ಟರ್ನಲ್ಲಿ ಕೇವಲ 2 ಮುಸ್ಲಿಂ ಮನೆಗಳಿದ್ದು ಅವರಿಗೂ ಒಂದು ಸೆಕ್ಟರ್ನೊಳಗೆ ಅವ್ರಿಗೂ ಒಂದು ಏನು ಮಸೀದಿಗೆ ಜಾಗ ಕೊಟ್ಟಿದ್ದಾರೆ. ಅದೇ ಏನು ಧಾರ್ಮಿಕ ಜಾಗಗಳಲ್ಲಿ ಏನು ಫಿಕ್ಸ್ ಮಾಡಿದಾರಲ್ಲ ಅಲ್ಲಿ 6-7 ಸೆಕ್ಟರ್ ಏನು 2ನೇ ಯೂನಿಟ್ನಲ್ಲಿ ಇದಾವಲ್ಲ, 2ನೇ ಯೂನಿಟ್ದಲ್ಲಿ 7ಕ್ಕೆ 7 ಧಾರ್ಮಿಕ ಜಾಗಕ್ಕೆ ಮಸೀದಿಗೆ ಸ್ಥಳಾವಕಾಶವನ್ನ ಕೊಟ್ಟಾರ. ನೀವು ಅಲ್ಲಿ ಹೋರಾಟ ಮಾಡಿದ್ರೆ ಒಂದು ಬಂಕಾ ಮಸೀದಿ ನಿಂದಿರ್ತೈತಿ, ಇನ್ನೊಂದು 10 ವರ್ಷದೊಳಗೆ ಅದು ಮುಳುಗಡೆ ಆಗ್ತೈತಿ. ಇಲ್ಲಿ ಬಂದು ಮುಂದಿನ ಜೀವನ ಮಾಡುವಂತ ಎಲ್ಲ ಹಿಂದೂ ಯುವಕರಿಗೆ ನೀವು ರಕ್ಷಣೆ ಕೊಡ್ರಿ, ನಮ್ಮ ಬಾಗಲಕೋಟೆ ರಕ್ಷಣೆ ಮಾಡ್ರಿ ಅಂತ ಹೇಳಿ 7 ಮಸೀದಿಗಳನ್ನು ಅಷ್ಟೇ ಅಲ್ಲದೆ ಅನಧಿಕೃತವಾಗಿ 15-20 ಮಸೀದಿಗಳು ಈ ನವನಗರದಲ್ಲಿ ಇದಾವೆ. ಅವನು ತಡೀರಿ ಅಂತ ಹೇಳಿ ಜಿಲ್ಲಾಡಳಿತ ಅದನ್ನು ನಿರ್ಬಂಧ ಮಾಡಿ ಸಾವಿರ ಸಂಖ್ಯೆಯಲ್ಲಿ ನವನಗರದಿಂದ ಹೋರಾಟ ಮಾಡ್ರಿ ಅಂತ ಹೇಳಿದ್ದಾರೆ. ಆ ಉದ್ದೇಶಕ್ಕೆ ನಾವು ನವನಗರಕ್ಕೆ ಬಂದೀವಿ ಮನೇಲಿ. ಮತ್ತು ಇನ್ನೊಂದು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಹೇಳ್ತೈತಿ, ನೀವು ಅಲ್ಲಿ ಪ್ರತಿಭಟನೆ ಮಾಡಿದ್ರೆ ಸಂಘಟಕರನ್ನ ಹೊಣೆಗಾರನಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಅದನ್ನ, ಅಲ್ಲಿ ಆಗೈತಿ ಆ ಸಂಘಟಕರನ್ನ ಹೊಣೆಗಾರನ ಮಾಡ್ರಿ ಅಂತ ಕೇಳಿದ್ರೆ ಇಲ್ಲಿ ಮಠ ನಿಮ್ದೆಲ್ಲ ಮುಚ್ಕೊಂಡು ಕುಂತೀರಿ. ಅದನ್ನ ಮಾಡಿದ್ರೆ ನಾವು ಇಲ್ಲಿ ಬರುವ ಅವಶ್ಯಕತೆನೂ ಇದ್ದಿಲ್ಲ. ನೀವು ನಮ್ಗೆ ಅವಕಾಶ ಮಾಡಿಕೊಟ್ಟಿರಿ, ನವನಗರಕ್ಕೆ ಹೋಗ್ರಿ ಅಂತೇಳಿ. ಅದೇ ರೀತಿ ಹೇಳ್ತೀರಿ, ಪತ್ರಿಕಾ ಪ್ರಕಟಣೆಯಲ್ಲಿ ಮಾಡ್ತೀರಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳ್ತೀರಿ ಎಕ್ಸಾಮ್ಸ್ ಅದಾವು ಅದಕ್ಕೆ ನೀವು ಅಲ್ಲಿ ಮಾಡಬೇಡ್ರಿ ಅಂತ ಹೇಳಿ. ಹೌದ್ರಿ, ಬೆಳಿಗ್ಗೆ 5 ಗಂಟೆಗೆ ನಮ್ಮ ಮಕ್ಕಳು ಎಲ್ಲರೂ ಓದ್ತಾರ, ಅದನ್ನು ಒದರಿಸೋದು ನಿಂದಿಸ್ರಿ ಅಂತ ಹೇಳಿದ್ರೆ ನೀವು ಅದನ್ನ ಮಾಡ್ತಾ ಇಲ್ಲ. ಅದನ್ನ ಬಿಟ್ಟು ಏನು ಸಮಾಜಕ್ಕೆ ಹಿಂದೂ ಸಮಾಜ ಮಾತು ಕೇಳ್ತಾರಂತ ಹೇಳಿ ನೀವು ಇದನ್ನ ನಮ್ಮನ್ನ ಹತ್ತಿಕ್ಕುವಂತ ತಂತ್ರ ಮಾಡ್ತಾ ಇದ್ರಲ್ಲ, ಇದನ್ನ ಬಿಡ್ರಿ. ಏನು ಸರ್ಕಾರ ಬರ್ತಾವು, ಸರ್ಕಾರ ಹೋಗ್ತಾವು, ನಾವೇನ್ ಮಾಡ್ತೀವಿ ಅದು ಶಾಶ್ವತವಾಗಿ ಉಳಿತೈತಿ. ಜಿಲ್ಲಾ ಆಡಳಿತಕ್ಕೂ ಹಾಗೂ ಪೊಲೀಸ್ ಇಲಾಖೆಗೆ ಇದನ್ನ ಹೇಳ್ತಾ ಇದ್ದೀನಿ. ಇರ್ಬೋದು ನಿಮ್ಗೆ ಒತ್ತಡ, ಅವ್ರ ಮೇಲೆ ಏನೂ ಆಕ್ಷನ್ ತಗೋಬೇಡ್ರಿ ಅಂತ ಹೇಳಿ. ಆದ್ರೆ ಕಾನೂನು ಹೇಳ್ತೈತಿ, ಒಂದು ಕಂಪ್ಲೇಂಟ್ ಬಂದ್ರೆ FR ಆಗಲೇಬೇಕಂತ ಹೇಳಿ. ಅದನ್ನು ಮಾಡಿದ್ರೆ ನಾವು ಇಲ್ಲಿ ಬರುವಂತ ಅನಿವಾರ್ಯತೆ, ಅವಶ್ಯಕತೆ, ಅವಕಾಶ ಇದ್ದಿಲ್ಲ. ಇದಕ್ಕೆಲ್ಲ ಹೊಣೆಗಾರರು ನೀವೇ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. पत्रिका माध्यमदवरे, काशी जी की कला जाती मुद्रा मस्जिद होती यति शिवाजी ना होता ते सुन्नत होती थी सबकी. ಒಂದು ವೇಳೆ ಶಿವಾಜಿ ಮಹಾರಾಜರ ಇರದೇ ಇದ್ರೆ ನಾವೆಲ್ಲರೂ ಸುನ್ನತಿ ಮಾಡ್ಕೊಳ್ಬೇಕಾಗಿತ್ತು. ಒಂದು ವೇಳೆ ಶಿವಾಜಿ ಮಹಾರಾಜರು ಇರದೇ ಇದ್ರೆ ಬಸವರಾಜ್ ಬಶೀರ್ ಆಗ್ತಿದ್ದ, ಅಭಿಷೇಕ್ ಗೋಯಲ್ ಅಬ್ದುಲ್ ಆಗ್ತಿದ್ದ, ಸಂಗಪ್ಪ ಸೈಯದ್ ಆಗ್ತಿದ್ರು, ಸಿದ್ಧಾರ್ಥ ಗೋಯಲ್ ಸೈಯದ್ ಆಗ್ತಿದ್ರು. ಶಿವಾಜಿ ಮಹಾರಾಜರ ಕೊಟ್ಟ ಈ ಬಳವಳೆಯನ್ನ, ತಿಲಕವನ್ನ ಇಟ್ಕೊಂಡು ನಮ್ಮ ಹಿಂದೂ ಸಮಾಜದಲ್ಲಿ ಉಳಿವಿಗೆ ಅವ್ರೇನು ಕೊಟ್ಟಿರೋದು ಇದು ಒಂದು ಶಿವಾಜಿ ಮಹಾರಾಜರು ಕೊಟ್ಟಿರೋ ಬಳವಳಿ. ಹಾಗಾಗಿ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಆ ಯಶೋಗಾಥೆ, ಪರಾಕ್ರಮ, ಅವರ ಕ್ಷತ್ರಿಯ, ಅವರ ರಕ್ತದ ಮಾದರಿಯಲ್ಲೇ ಇತ್ತು. ಮೊಘಲರನ್ನ ಅಟ್ಟಾಡಿಸಿ ಹೊಡೆದು ಈ ದೇಶವನ್ನ ಬಿಟ್ಟು ಓಡಿಸುವುದೇ ಸಿದ್ಧಾಂತ. ಅವರು ಸುಮ್ಮನೆ ಒಂದು ಕಬಡ್ಡಿ ಆಟ ಆಡಿಸಿದ್ರು, ಹಿಂದೂಗಳು ಗೆಲ್ಲಬೇಕು, ಮೊಘಲರು ಸೋಲ್ಬೇಕು. ಈ ಸಿದ್ಧಾಂತದಲ್ಲೇ ಅವರು ಈ ಹಿಂದವಿ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಅಂತ ಮಹಾತ್ಮನ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಜಯಂತಿಯ ಮೆರವಣಿಗೆ ಮೇಲೆ ಆ ಮತಾಂಧ ಮುಸಲ್ಮಾನರು ಕಲ್ಲು ಒಗೆದು, ಚಪ್ಪಲಿ ಒಗೆದು, ಅದಕ್ಕೆ SP ಸಾಹೇಬರು ಸಮಜಾಯಿಸಿ ಚಪ್ಪಲಿನ ಸ್ಟ್ಯಾಂಡಿಗೆ ಒಂದು ಕಲ್ಲು ಹಳ್ಳಿ ಇಟ್ಟಿದ್ದನ್ನು ಒಗೆದ್ರು. ನಾನು ಹೇಳ್ತೀನಿ, SP ಸಾಹೇಬ್ರೆ, ಸಣ್ಣ ಹಳ್ಳಾದ್ರೆ ನಿಮ್ಮ ತಲೆ ಒಡೆದು ರಕ್ತ ಯಾಕೆ ನಿಮ್ಮ ಶರ್ಟ್ ಮೇಲೆ ಬೀಳ್ತಿತ್ತು? ಅದು ದೊಡ್ಡ ಕಲ್ಲು, ಉದ್ದೇಶಪೂರ್ವಕವಾಗಿ ಇಟ್ಟಿರುವ ಕಲ್ಲು. ಆ ಕಲ್ಲು ಕ್ಯಾರಿ ಬ್ಯಾಗದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ.
ಅದು ನಿಮ್ಮ CC ಕ್ಯಾಮ್ರಾದಲ್ಲಿ ಸಿಕ್ಕಿದೆ. SP ಸಾಹೇಬರಿಗೆ ಆಲ್ರೆಡಿ ಅಲ್ಲಿ ಜನ ಸೇರಿದ್ದಾರೆ ಅನ್ನುವ ಮುನ್ಸೂಚನೆ ಇತ್ತು. ಹಾಗಾಗಿ ಹಿಂದೂ ಸಮಾಜದ ಮೆರವಣಿಗೆಯನ್ನ 1 ಗಂಟೆಗಳ ಕಾಲ ತಡೆ ಹಿಡಿದಿದ್ದೀರಿ. ಅಲ್ಲಿ ಹೋಗಿಯೋ ಅದನ್ನ ರಾಜಸಿಂಹ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ. ಎಲ್ಲರಿಗೂ ನಮಸ್ಕರಿಸುತ್ತಾ, ಸನಾತನ ಹಿಂದೂ ಧರ್ಮ ನಮ್ದು. ಸನಾತನ ಹಿಂದೂ ಧರ್ಮ ಅಂದ್ರೆ ನಾವೆಲ್ಲ ಮಹಿಳೆಯರು ಹೇಗಿರಬೇಕಪ್ಪ ಅಂದ್ರ ಹಣೆ ಮೇಲೆ ಕುಂಕುಮ, ಕೈಯಲ್ಲಿ ಬಳೆ, ಕಾಲಲ್ಲಿ ಕಾಲುಂಗುರ, ತಿಲಕವನ್ನು ಇಟ್ಕೊಂಡು ಅಡ್ಡಾಡೋದ್ರಿಂದ ನಮ್ಮ ಸಂಸ್ಕೃತಿ ಉಳಿತೈತಿ. ನಮ್ಮ ಹಿಂದಿನ ಹಿರಿಯರಾದಂತ ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಒಳಗೆ ಒಬ್ಬವ, ಜೀಜಾಮಾತಾ, ಅಹಿಲ್ಯಬಾಯಿ ಹೋಳ್ಕರ್ ಅವರು ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿ ಸನಾತನ ಹಿಂದೂ ಧರ್ಮವನ್ನು ಬೆಳೆಸಿಕೊಂಡು ತಮ್ಮ ಮಕ್ಕಳಿಗೂ ಅದೇ ರೀತಿಯಂತ ಕರ್ತವ್ಯಗಳನ್ನು ನಿಭಾಯಿಸ್ಕೊಳ್ರಿ ಅಂತ ಹೇಳ್ಕೊತ ಬಂದಂತ ಹಿಂದೂ ಧರ್ಮದಲ್ಲಿ ನಾವೆಲ್ಲ ಹುಟ್ಟಿದೀವಿ. ಉದಾಹರಣೆಗೆ ಒನಕೆ ಒಬ್ಬವ ಗಂಡ ಊಟ ಕೂತಿರ್ತಾನ. ಹೈದರ್ ಅಲಿ ಸೈನ್ಯ ಕೋಟೆಗೆ ನುಗ್ಗಿದಾಗ ಗಂಡ ಊಟ ಕುಂತಾನಂತ ಹೇಳಿ ಅವ್ರಿಗೇನು ಊಟ ಕುಂತಾಗ ಗಮನಿಸಬಾರ್ದಂತ ತಾನೇ ಹೋಗಿ ಎಷ್ಟೋ ಸಾವಿರಾರು ಹೆಣಗಳನ್ನು ತನ್ನ ಒಣಕಿಲೆ ಸಾಯಿ ಹೊಡೆದಂತ ಉದಾಹರಣೆಗಳು ಇದೆ. ನಾವು ಹೆಣ್ಣು ಕುಲದಲ್ಲಿ ಹುಟ್ಟಿವಿ ಅಂದ್ರೆ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ. ತಾಯಿ ಜೀಜಾಮಾತಾ ಮಗುಗ ತನ್ನ ಸೇವಕಿ ಹಾಲು ಕುಡಿಸಿದ್ಲಂತ ಉಲ್ಟಾ ಹಿಡಿದು ಅವನ ಬೆನ್ನ ತಟ್ಟಿ ಹಾಲು ಕಕ್ಕಿಸಿ ಮಗುಗ, ಯಾಕಂದ್ರ ಅವ ಅಂಜಿಕಿಲೆ ಬೆಳಿಬಾರದು, ಸಿಂಹನಾಗಿ ಬೆಳಿಬೇಕು, ಸಿಂಹನಾಗಿ ಹೋಗ್ಬೇಕು ಅಂತ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ಹೆತ್ತು ಕೊಟ್ಟ ಜೀಜಾಬಾಯಿ ಮತ್ತೆ ಅಂತ ಹಿಂದೂ ದೇಶ ನಮ್ದು. ನಾವೆಲ್ಲ ನಮಗೆ ಪೊಲೀಸರಿಂದ ಬ್ಯಾರಿಕೇಡು, ತೊಂದರೆ, ನಿಷೇಧ, ನೋಟಿಸು ಈ ಎಲ್ಲನೂ ವಿರೋಧಿಸಿ ಇವತ್ತಿನ ಪ್ರತಿಭಟನೆಯನ್ನ ಯಶಸ್ವಿಗೆ ಕಾರಣಕರ್ತರಾದಂಥ ಎಲ್ಲ ಹಿಂದೂ ಸಮಾಜದ ಬಂಧುಗಳಿಗೆ, ಶ್ರದ್ಧೆಯ ತಾಯಂದಿರಿಗೆ ಮೊದಲಿಗೆ ಈ ಹಿಂದೂ ರಕ್ಷಣಾ ಸಮಿತಿಯ ಪರವಾಗಿ ಮೊದಲಿಗೆ ನಿಮಗೆ ಆದರಣೆಯ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಯಾಕಂದ್ರೆ ನಾವು ಈ ಪ್ರತಿಭಟನೆಗೆ ಹೆದರಲಿಲ್ಲ. ಪೊಲೀಸರು ವಿಡಿಯೋ ಬಿಟ್ಟರು, ಸೋಷಿಯಲ್ ಮೀಡಿಯಾದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹಾವು ನಾಗರ ಹಾವು ಅಂತೇಳಿ ಕವಾಯತ್ ನಡೆಸಿದ್ರು, ಬಂದೋಬಸ್ತಿ ಮಾಡಿದ್ರು, ತಾಲೀಮು ಮಾಡಿದ್ರು, ಪೂರ್ವ ತಯಾರಿ ಮಾಡಿದ್ರು, ಹಿಂದೂ ಸಮಾಜಕ್ಕೆ ನೋಟಿಸ್ ಕೊಟ್ಟರು. ಆದರೂ ಕೂಡ ಹಿಂದೂ ಸಮಾಜ ಹೆದರಲಿಲ್ಲ. ಇವ್ರು ಹೇಳಿದ್ರು ನಾಗರ ಹಾವು ಅಂತೂ ಪೊಲೀಸರಂತರೂ ನಾಗರ ಹಾವು ಅಲ್ಲ. ಈ ಪೊಲೀಸರು ನಾಗರ ಹಾವು ಆಗ್ಲಿಕ್ಕೆ ಕಾರಣ ಯಾರಪ್ಪ ಅಂದ್ರೆ ಮುಸಲ್ಮಾನರು. ಈ ಮುಸಲ್ಮಾನರಿಗೆ ಈ ಹಿತರಕ್ಷಣೆ ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತೀನಿ, ನೀವು ನಾಗರ ಹಾವು ಇರಬಹುದು, ಆದರೆ ಹಿಂದೂ ಸಮಾಜ ಈ ನಾಗರ ಹಾವನ್ನ ಕುಕ್ತಲಾದ ಗರುಡ ಮೇಲೆ ನಿಲ್ತಂತ ವಿಷ್ಣುವನ ಅವತಾರ ನಾವೆಲ್ಲರೂ, ವಿಷ್ಣುವನ ವಂಶಸ್ಥರು ನಾವೆಲ್ಲರೂ. ಈ ನಾಗರ ಹಾವಕ್ಕೆ ಹೆದರ್ತೀವನ್ರಿ ನಾವು. ನಿಮ್ಮ ಕವಾಯಿತು, ನಿಮ್ಮ ತಾಲೂಮು, ನಿಮ್ಮ ಬಂದೂಕು, ನಿಮ್ಮ ನೋಟಿಸ್ಕು ಇವು ಯಾವುದಕ್ಕೂ ಹೆದರುವಂತ ಸಮಾಜ ಅಲ್ಲ. ಪ್ರತಿಯಾಗಿ ಇದನ್ನು ಎದುರಿಸುವಂತ ತಾಕತ್ ಹಿಂದೂ ಸಮಾಜಕ್ಕಿದೆ. ಧರ್ಮದ ರಕ್ಷಣೆಗೆ ನಮಗೆ ಬೆನ್ನನ್ನ ತಟ್ಟಿ ಆಶೀರ್ವಾದವನ್ನ ಮಾಡುವಂತಹ ಪೂಜ್ಯ ಸ್ವಾಮೀಜಿಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯರೇ, ಇಷ್ಟೆಲ್ಲ
ಜಿಲ್ಲಾಡಳಿತದ ಹಿಂದೂ ಸಮಾಜ ಯಾವ ಹಿಂದೂ ಧರ್ಮವನ್ನ ಹಿಂದೂ ಸಮಾಜವನ್ನ ಸಂರಕ್ಷಣೆಗಾಗಿ ತನ್ನ ಜೀವನವನ್ನ ಪಣಕ್ಕಿಟ್ಟು ಹೋರಾಟ ಮಾಡಿದಂಥ ಆ ಮಹನೀಯ ಮಹಾಪುರುಷ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಈ ಬಾಗಲಕೋಟೆಯ ಜನ ಆಚರಣೆ ಮಾಡುವ ಸಂದರ್ಭದಲ್ಲಿ ಆ ಪಂಕಾ ಮಸೀದಿಯ ಮುಂಭಾಗಕ್ಕೆ ಬಂದ ಸಂದರ್ಭದಲ್ಲಿ ಯಾವ ಮತಾಂಧ ದುಷ್ಟಶಕ್ತಿಗಳು ಪೂರ್ವ ನಿಯೋಜಿತವಾಗಿ ಈ ಮೆರವಣಿಗೆಯನ್ನ ಹತ್ತಿಕ್ಕುವಂತ ಕೆಲಸ ಯಾವ ನೂರಾರು ಜನ ಮತಾಂಧ ಮುಸಲ್ಮಾನ್ ಯುವಕರು ಮಾಡಿದರೋ ಅದಕ್ಕೆ ಕುಮ್ಮಕ್ಕು ಕೊಟ್ಟು ಅವರಿಗೆ ಬೆನ್ನು ತಟ್ಟಿರುವಂತಹ ಆ ಪಂಕಾ ಮಸೀದಿಯ ಎಲ್ಲ ಅಧ್ಯಕ್ಷನ ಆದಿಯಾಗಿ ಎಲ್ಲ ಸದಸ್ಯರು ಯಾವ ಧರ್ಮವನ್ನು ಉಳಿಸಿರುವಂತಹ ಯಾವ ಸಮಾಜವನ್ನು ಸಂರಕ್ಷಣೆ ಮಾಡಿರುವಂತಹ ಯಾವ ಮೊಘಲ್ ಸಂತತಿಯನ್ನ ನಾಶ ಮಾಡಿರುವಂತಹ ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲನ್ನೇ ತೂರುವ ಮುಖಾಂತರ ಶಾಂತಿಯಿಂದಿದ್ದಂತಹ ಹಿಂದೂ ಸಮಾಜವನ್ನ ಕೆರಳಿಸುವಂತ ಕೆಲಸ ಬಾಗಲಕೋಟೆಯ ಕೆಲವಿಷ್ಟು ಮುಸಲ್ಮಾನರು ಮಾಡಿದ್ದಾರೆ. ನಾನು ಯಾಕೆ ಮುಸಲ್ಮಾನರು ಅಂತಿದ್ದೀನಿ ಅಂತಂದ್ರೆ ಕಳೆದ 2-3 ದಿನದಿಂದ ನಾನು ಇದೇ ಊರಲ್ಲಿದ್ದೀನಿ. DC ಹತ್ರ ಹೋದಾಗ SP ಹತ್ರ ಹೋದಾಗ ದಯಮಾಡಿ ಸಮಾಜವನ್ನ ತಗೊಳ್ಬೇಡಿ ಅಂತ ವಿನಂತಿಯನ್ನ ಕ್ಷಣಕ್ಕೂ ಹೇಳಿದ್ದಾರೆ. ಧರಣಿಯ ಬಳಿಕ ಜಿಲ್ಲಾಧಿಕಾರಿಗೆ ವೇದಿಕೆ ಬೇಲಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಪರಮಪೂಜ್ಯರು ಹಾಗೂ ಹಿಂದೂ ಮುಖಂಡರು ಆದ ಕುಮಾರಸ್ವಾಮಿ ಹಿರೇಮಠ, ಅಶೋಕ ಲಿಂಬಾವಳಿ, ಉಲ್ಲಾಸ ಜಿ ಪುಂಡಲೇಕ, PH ಪೂಜಾರ್, PC ಗದ್ದಿಗೌಡರು, ನಾರಾಯಣ ಸಾ ಭಾಂಡಗೆ, ಆನಂದ ಬೆಲ್ಲೆದ್ ಹಾಗೂ ರಾಜು ನಾಯ್ಕರ್ ಸೇರಿ ಹಲವರು ಉಪಸ್ಥಿತರಿದ್ದರು. ಪ್ರವೀಣ್ ಹಿರೇಮಠ, ಬಾಗಲಕೋಟೆ, TV 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV 20 ಕನ್ನಡ ವಾಹಿನಿಯೂ ಲಭ್ಯ.